ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀವು ಕೈ ಬಿಡುವ ದೇವರಲ್ಲ. ನಾನು ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ಪರಮಪ್ರಸಾದದಲ್ಲಿ ನಮಗಾಗಿ ಚಿತ್ತೈಸಿರುವ ಪ್ರಭು ಯೇಸುವೆ, ನಿಮ್ಮನ್ನು ವಂದಿಸಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ನಿಮ್ಮನ್ನು ಆರಾಧಿಸಿ ಪೂಜಿಸುತ್ತೇವೆ. ಇಂದು ನಾವು ಸಂತ ಮದರ್ ತೆರೇಸಾ ಅವರ ಸ್ಮರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಟೀಚರ್ಸ್ ಡೇ ಕೊಂಡಾಡ್ತಾ ಇದ್ದೇವೆ. ಸಂತ ಮದರ್ ತೆರೇಸಾ ಒಬ್ಬ ಟೀಚರ್ ಆಗಿ ನಮ್ಮ ಭಾರತಕ್ಕೆ ಬಂದು ತಮ್ಮನ್ನೇ ನಿಮ್ಮ ಸೇವೆಗೆ ಸಮರ್ಪಿಸಿಕೊಂಡು ಅತಿ ಉತ್ತಮವಾದ ಮಾರ್ಗದರ್ಶನ ನೀಡುತ್ತಾ ನಿಮ್ಮ ಪ್ರಸನ್ನತೆಯನ್ನು ಎಲ್ಲರಿಗೂ ವಿಶೇಷವಾಗಿ ಶೋಷಿತ ವರ್ಗಕ್ಕೆ ದಯಪಾಲಿಸಿದರು. ಶೋಷಿತರಲ್ಲಿ ನಿಮ್ಮನ್ನೇ ಕಂಡರು, ನಿಮಗೆ ಸೇವೆ ಸಲ್ಲಿಸಿದರು. ಇಂದು ಎಲ್ಲ ಟೀಚರ್ಸನ್ನು ನಿಮಗೆ ಒಪ್ಪಿಸುತ್ತೇವೆ. ಇವರು ಉತ್ತಮ ಮಾರ್ಗದರ್ಶನ ನೀಡುವ ಟೀಚರ್ಸ್ ಆಗಿ ಮಕ್ಕಳನ್ನು ವಿವೇಕ, ಬುದ್ಧಿ, ಜ್ಞಾನದಲ್ಲಿ ಪೋಷಿಸುವವರಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಜೀವನದಲ್ಲಿ ಆದರ್ಶ ಹಾಗೂ ಒಳ್ಳೆಯ ಉದಾಹರಣೆಯ ಅಂಶಗಳನ್ನು ಅಳವಡಿಸಿಕೊಂಡು ಜೀವಿಸುತ್ತಾ ಪಾಠಕ್ಕಿಂತ ಹೆಚ್ಚಾಗಿ ತಮ್ಮ ಜೀವನವೇ ಒಂದು ಪಾಠವಾಗಿ ವಿದ್ಯಾರ್ಥಿಗಳಿಗೆ ಪರಿಣಮಿಸುವಂತಾಗಲಿ. ಮಾತೆ ಮರಿಯಮ್ಮನವರ ಮಿನ್ನೆಗಳ ಮುಖಾಂತರ, ಸಂತ ಜೋಸೆಫರ ಮಿನ್ನೆಗಳ ಮುಖಾಂತರ, ಸಂತ ಹತ್ತನೇ ಭಕ್ತಿನಾಥರ ಮುಖಾಂತರ, ಸಂತ ಮದರ್ ತೆರೇಸಾ ಅವರ ಮಿನ್ನೆಗಳ ಮುಖಾಂತರ ಈ ವಿಶ್ವವನ್ನು ಕರೋನಾ ಸೋಂಕಿನಿಂದ ಬಿಡುಗಡೆ ಮಾಡಿ ಎಲ್ಲ ಟೀಚರ್ಸ್ಗೂ ಯಶಸ್ಸು, ಆಶೀರ್ವಾದ ಲಭಿತವಾಗಲಿ. ಆಮೇಲೆ ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ, ಹಳೆಯಾಗಿ ಹೊಸವಿದಿಗೆ ಎಳೆದು ನಿಂತಿದೆ. ಇಂದ್ರಿಯಾತೀತವಾದನು
ಪ್ರಭು ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸುವೇ ನಿಮ್ಮನ್ನು ಸ್ತುತಿಪೆ ಭಯಭಕ್ತಿಯಿಂದ ವಂದಿಪೆ ನನ್ನ ಪಾಪಗಳ ಕ್ಷಮಿಸಿ. ಯೇಸುವೇ ನಿಮ್ಮನ್ನು ಸ್ತುತಿಪೆ ಭಯಭಕ್ತಿಯಿಂದ ವಂದಿಪೆ ನನ್ನ ಪಾಪಗಳ ಕ್ಷಮಿಸಿ. ಎಲ್ಲ ಮನ ಪರಿತಪಿಸುತ್ತಿದೆ ನಿನ್ನ ಪಾದಕ್ಕೆ ರಗುತ್ತಿರುವೆ. ಎಲ್ಲ ಮನ ಪರಿತಪಿಸುತ್ತಿದೆ ನಿನ್ನ ಪಾದಕ್ಕೆ ರಗುತ್ತಿರುವೆ. ಕರುಣೆ ತೋರಿಸಿ ನನ್ನನ್ನು ಕ್ಷಮಿಸಿ ಆಶೀರ್ವದಿಸಿ ತಂದೆ. ಯೇಸುವೇ ನಿಮ್ಮನ್ನು ಸ್ತುತಿಪೆ ಭಯಭಕ್ತಿಯಿಂದ ವಂದಿಪೆ ನನ್ನ ಪಾಪಗಳ ಕ್ಷಮಿಸಿ. ಆತ್ಮೀಯರೇ, ಕುಲ್ಕತ್ತಾದ ಸಂತ ತೆರೇಸಾ ಅವರ ಹಬ್ಬ ಹಾಗೂ ಟೀಚರ್ಸ್ ಡೇ ಕೃತಜ್ಞತಾ ಆನ್ಲೈನ್ ದಿವ್ಯ ಬಲಿಪೂಜೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ
ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಆದರೆ ದಿವ್ಯ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗುವಂತೆ ನಮ್ಮ ತಪ್ಪನ್ನು ಒಪ್ಪಿ ದೇವರ ಕರುಣೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡೆದಿಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ಗ್ರಹಿಸಿದ್ದೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕಲಿಕೆಯಾದ ಸಂತ ಮರೆಯುವವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವನಕ್ಕೆ ಕರೆದೊಯ್ಯಲಿ. ಆಮೆನ್. ಪಾಪಿ ಮನುಜನಿಗೆ ಪ್ರಭುವೇ ದಯೆ ತೋರಿ. ಪಾಪಿ ಮನುಜನಿಗೆ ಪ್ರಭುವೇ ದಯೆ ತೋರಿ. ಮಮತೆಯ ಮರೆತವಗೆ ಕ್ರಿಸ್ತನೇ ದಯೆ ತೋರಿ. ಮಮತೆಯ ಮರೆತವಗೆ ಕ್ರಿಸ್ತನೇ ದಯೆ ತೋರಿ. ಪಾಪಿ ಮನುಜನಿಗೆ ಪ್ರಭುವೇ ದಯೆ ತೋರಿ. ಪಾಪಿ ಮನುಜನಿಗೆ ಪ್ರಭುವೇ ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ಪುನೀತ ಕನ್ಯಾ ತೆರೇಸಾ ಅವರನ್ನು ಶಿಲುಬೆಯ ಮೇಲೆ ಯಾತನೆಗೊಂಡ ಪುತ್ರರ ಪ್ರೀತಿಗೆ ಪಾತ್ರರಾಗುವಂತೆ ಬಡವರಲ್ಲಿ ಕಡುಬಡವರಿಗೆ ಪ್ರೀತಿಮಯ ಸೇವೆಯನ್ನು ಅಮೋಘವಾಗಿ ಕೈಗೊಳ್ಳಲು ಕರೆದೀರಿ. ಆಕೆಯ ಬಿನ್ನಹದ ಮೂಲಕ ನಾವು ಯಾತನೆ ಪಡುವ ನಮ್ಮ ಸಹೋದರ ಸಹೋದರಿಯರು ಕ್ರಿಸ್ತರಿಗೆ ಸೇವೆ ಸಲ್ಲಿಸುವಂತೆ ಅನುಗ್ರಹಿಸಿರಿ. ಎಲ್ಲ ಅಧ್ಯಾಪಕ ವೃಂದದವರನ್ನು ಆಶೀರ್ವದಿಸಿ ನಿಮ್ಮ ಕೃಪೆಯ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವು ಹಸಿದು ಬಾಯಾರಿದವರು, ಬಟ್ಟೆ ಬರೆ ಇಲ್ಲದವರು ಆಗಿದ್ದೇವೆ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಿಮ್ಮ ಪ್ರಯೋಜನಕ್ಕಾಗಿ ಇದೆಲ್ಲವನ್ನು ನನಗೂ ಅಪೊಲ್ಲೋಸನಿಗೂ ಅನ್ವಯಿಸಿ ಹೇಳಿದ್ದೇನೆ. ನೀವು ನಮ್ಮ ಆದರ್ಶವನ್ನು ಅನುಸರಿಸಬೇಕು. ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಬಾರದು. ನಿಮ್ಮಲ್ಲಿ ಯಾರೋ ಒಬ್ಬನ ಪಕ್ಷ ವಹಿಸಿ ಜಂಬ ಕುಚ್ಚಿಕೊಂಡು ಮತ್ತೊಬ್ಬನನ್ನು ಕಡೆಗಣಿಸಬಾರದು. ಇತರರಿಗಿಂತಲೂ ನಿನ್ನನ್ನು ಶ್ರೇಷ್ಠನಾಗಿಸಿದವರು ಯಾರು? ದೇವರಿಂದ ಪಡೆಯದೇ ಇರುವುದು ನಿನ್ನಲ್ಲಿ ಯಾವುದಾದರೂ ಇದೆಯೇ? ಹೀಗೆ ಎಲ್ಲವನ್ನು ದೇವರಿಂದ ಪಡೆದ ಮೇಲೆ ಪಡೆಯದವರಂತೆ ಜಂಬ ಕುಚ್ಚಿಕೊಳ್ಳುವುದೇಕೆ? ಈಗಾಗಲೇ ನೀವು ಸಂತೃಪ್ತರಾಗಿ ಬಿಟ್ಟಿರೋ, ಇಷ್ಟಕ್ಕೆ ಶ್ರೀಮಂತರಾಗಿ ಬಿಟ್ಟಿರೋ, ನಮ್ಮನ್ನು ಬಿಟ್ಟು ನೀವು ಸಿಂಹಾಸನ ಏರಿ ಬಿಟ್ಟಿರೋ. ನೀವು ನಿಜವಾಗಿಯೂ ರಾಜರಾಗಿದ್ದರೆ ಚೆನ್ನಾಗಿರುತ್ತಿತ್ತು. ಆಗ ನಾವು ನಿಮ್ಮ ಜೊತೆ ರಾಜ್ಯ ಆಳಬಹುದಿತ್ತು. ಬದಲಿಗೆ ಪ್ರೇಕ್ಷಿತರಾದ ನಮ್ಮನ್ನು ದೇವರು ಕಟ್ಟ ಕಡೆಯವನ್ನಾಗಿಸಿದರೆಂದು ತೋರುತ್ತದೆ. ಎಲ್ಲರ ಮುಂದೆ ಮರಣದಂಡನೆಗೆ ಎಡೆಗೊಳ್ಳಾಗುವಂತೆ ನಾವು ದೂತರಿಗೂ ಮಾನವರಿಗೂ ಇಡೀ ಜಗತ್ತಿಗೂ ಹಾಸ್ಯಾಸ್ಪದವಾದ ನೋಟವಾಗಿದ್ದೇವೆ.
ಕುಳಿತರು. ನಾವು ಬಲಹೀನರು, ನೀವು ಬಲಾಢ್ಯರು. ನಾವು ಅವಮಾನಿತರು, ನೀವು ಸನ್ಮಾನಿತರು. ಈ ಗಳಿಗೆಯವರೆಗೂ ನಾವು ಹಸಿದು ಬಾಯಾರಿದವರು, ಬಟ್ಟೆ ಬರೆ ಇಲ್ಲದವರು, ಏಟು ಪೆಟ್ಟು ತಿನ್ನುವವರು ಮತ್ತು ಮನೆ ಮಠವಿಲ್ಲದೆ ಅಳೆಯುವವರು ಆಗಿದ್ದೇವೆ. ಸ್ವಂತ ದುಡಿಮೆಯಿಂದ ಜೀವಿಸುತ್ತೇವೆ, ನಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸುತ್ತೇವೆ. ಹಿಂಸೆಗೊಳಗಾದಾಗ ಸಹಿಸಿಕೊಳ್ಳುತ್ತೇವೆ, ಅಪವಾದ ಹೊರಿಸಿದವರನ್ನೇ ವಿನಯದಿಂದ ವರ್ತಿಸುತ್ತೇವೆ. ಪ್ರಪಂಚದಲ್ಲಿನ ಪಾಳಿಗೆ ನಾವೀಗ ಕಸಕ್ಕಿಂತಲೂ ಕಡೆ. ವಿಶ್ವಕ್ಕೆ ಹೊಲಸು. ನಿಮ್ಮನ್ನು ನಾಚಿಕೆಪಡಿಸುವುದಕ್ಕೆ ಇದನ್ನು ಬರೆಯಲಿಲ್ಲ. ನಮ್ಮ ನೆಚ್ಚಿನ ಮಕ್ಕಳಾದ ನಿಮ್ಮನ್ನು ಎಚ್ಚರಿಸಲೆಂದು ಬರೆದೆನು. ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಸಾವಿರಾರು ಮಂದಿ ಶಿಕ್ಷಕರು ಇರಬಹುದು, ಆದರೆ ನಿಮಗೆ ನಾನೊಬ್ಬನೇ ತಂದೆ. ಶುಭ ಸಂದೇಶದ ಮೂಲಕ ನಾನೇ ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಪಡೆದ ತಂದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಹತ್ತಿರ ಇರಲು ಪ್ರಭು ಕರೆಯುವರೆಲ್ಲರಿಗೆ. ಹತ್ತಿರ ಇರಲು ಪ್ರಭು ಕರೆಯುವರೆಲ್ಲರಿಗೆ. ಪ್ರಭುವಿನ ಮಾರ್ಗ ಧರ್ಮಸಮ್ಮತ, ಆತನ ಕಾರ್ಯವೆಲ್ಲ ಪುನೀತ. ಹತ್ತಿರ ಇರಲು ಪ್ರಭು ಕರೆಯುವರೆಲ್ಲರಿಗೆ, ಯಥಾರ್ಥವಾಗಿ ಆತನನ್ನು ಅರಸುವವರಿಗೆ. ಶ್ಲೋಕ. ಹತ್ತಿರ ಇರಲು ಪ್ರಭು ಕರೆಯುವರೆಲ್ಲರಿಗೆ. ಎದುರಿ ನಡೆಯುವವರ ಇಷ್ಟವನ್ನು ಈಡೇರಿಸುವೆನು, ಅವರ ಮೊರೆಯನ್ನು ಕೇಳಿ ಅವರನ್ನು ರಕ್ಷಿಸುವನು. ಸಲಹುವನು ತನ್ನನ್ನು ಪ್ರೀತಿಸುವರೆಲ್ಲರನ್ನು, ನಾಶ ಮಾಡುವರು ದುರ್ಮಾರ್ಗಿಗಳೆಲ್ಲರನ್ನು. ಶ್ಲೋಕ. ಉಸಿರುತ್ತಿದೆ ನನ್ನ ನಾಲಿಗೆ ಪ್ರಭುವಿನ ಸ್ತೋತ್ರವನ್ನು, ನರೆಲ್ಲರೂ ಸ್ತುತಿಸಲಿ ಸತತ ಆತನ ಶ್ರೀ ನಾಮವನ್ನು. ಶ್ಲೋಕ. ಹತ್ತಿರ ಇರಲು ಪ್ರಭು ಕರೆಯುವರೆಲ್ಲರಿಗೆ. Alleluia, 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 Alleluia. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಂಗಳಿಂದ ನೀನು ತೆಗೆದುಬಿಡುವಂತೆ. Alleluia. Alleluia, 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 Alleluia. ಪ್ರಭು ವಾಕ್ಯವಾದ ನಿಮ್ಮ ಶುಭ ಸಂದೇಶವನ್ನು ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಅದನ್ನು ಪರಿಶುದ್ಧಗೊಳಿಸಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಒಂದು ಸಬತ್ತಿನ ಯೇಸು ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು. ಅವರ ಶಿಷ್ಯರು ಕೆಲವು ತೆನೆಗಳನ್ನು ಕಿತ್ತು ಕೈಗಳಲ್ಲಿ ಹೊಸಕ್ಕಿ ತಿನ್ನಲಾರಂಭಿಸಿದರು. ಅದನ್ನು ಕಂಡ ಫರಿಸಾಯರಲ್ಲಿ ಕೆಲವರು, ಸಬ್ಬತ್ ದಿನದಲ್ಲಿ ನಿಷಿದ್ಧವಾದುದನ್ನು ನೀವು ಮಾಡುವುದೇಕೆ ಎಂದು ಅವರನ್ನು ಆಕ್ಷೇಪಿಸಿದರು. ಅದಕ್ಕೆ ಯೇಸು, ದಾವೀದನು ಮತ್ತು ಅವನ ಸಂಗಡಿಗರು ಹಸಿದಿದ್ದಾಗ ಏನು ಮಾಡಿದರು ಎಂಬುದನ್ನು ನೀವು ಓದಿರಬೇಕಲ್ಲವೇ? ದಾವೀದನು ದೇವಾಮಂದಿರದೊಳಕ್ಕೆ ಹೋಗಿ ಯಾಜಕರ ಹೊರತು ಬೇರೆ ಯಾರೂ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತೆಗೆದುಕೊಂಡು ತಿಂದುದಲ್ಲದೆ ತನ್ನ ಸಂಗಡಿಗರಿಗೂ ಕೊಟ್ಟರು ಅಲ್ಲವೇ? ನರಪುತ್ರನು ಸಬತ್ತಿಗೆ ಒಡೆಯನಾಗಿದ್ದಾನೆ ಎಂದು ಉತ್ತರ ಕೊಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ.
ಎಲ್ಲ ವ್ಯಕ್ತಿಗಳನ್ನು ಹುರಿದುಂಬಿಸಿ ಹಿರಿಯರಾಗಿಸಿ ಅವರಿಗೆ ಬೇಕಾದ ಎಲ್ಲ ಸಕಾರಾತ್ಮಕವಾದ ಬಿರುದುಗಳನ್ನು ಕೊಡುತ್ತಾ ನೀವು ದೊಡ್ಡ ವ್ಯಕ್ತಿಗಳು ಎಂದು ತಮ್ಮನ್ನೇ ಕಿರಿದು ಮಾಡಿಕೊಂಡು ಅಲ್ಪ ವ್ಯಕ್ತಿಗಳು ಎಂದು ಬಹಳ ದೈನ್ಯತೆಯಿಂದ ದೀನತೆಯಿಂದ ಅವರು ಕಾಗಿ ಬಗ್ಗಿ ನಡೆಯುವ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ. ಅದು ಒಂದು ವಿಶೇಷವಾದ ಸಂದೇಶವನ್ನು ಕಟ್ಟ ಕಡೆಯ ವಾಚನದಲ್ಲಿ ಅವರು ನಮ್ಮ ಮುಂದಿಡುತ್ತಾರೆ. ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಸಾವಿರಾರು ಮಂದಿ ಶಿಕ್ಷಕರು ಇರಬಹುದು, ಆದರೆ ನಿಮಗೆ ನಾನೊಬ್ಬನೇ ತಂದೆ. ಶುಭ ಸಂದೇಶದ ಮೂಲಕ ನಾನೇ ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಪಡೆದ ತಂದೆ ಎಂದು ದೇವರ ಆ ಮುಖ್ಯವಾದ ಪಾತ್ರವನ್ನು ನಮಗೆ ವಿವರಿಸಿ ಹೇಳುತ್ತಾರೆ. ಈ ನಿಟ್ಟಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಟೀಚರ್ಸ್ ಡೇ ಆಚರಿಸುವಾಗ ನಾವು ಅವರಿಗೋಸ್ಕರ ಪ್ರಾರ್ಥಿಸೋಣ. ಹಾಗೂ ಮಕ್ಕಳು ಹಿಂದಿನಂತೆ ಅಲ್ಲ, ಇಂದು ಎಲ್ಲ ಟೀಚರ್ಸ್ಗಳ ಜೀವನ ಶೈಲಿಯನ್ನು ಹಾಗೂ ಅವರ ಉದಾಹರಣೆ ಬರೆದ ಜೀವನವನ್ನು ಕಂಡುಕೊಂಡವರಾಗಿ ಬುದ್ಧಿವಂತಿಕೆಯಿಂದ ಅವರಿಗೆ ಬೇಕಾದಂಥ ಆರಿಸಿಕೊಂಡು ಜ್ಞಾನ ವಿವೇಕ ಬುದ್ಧಿಯಲ್ಲಿ ಬೆಳೆಯಬೇಕು. ಅವರ ಕೆಟ್ಟ ಹಾಗೂ ದುರ್ಮಾರ್ಗದ ಉದಾಹರಣೆಯನ್ನು ತ್ಯಜಿಸಿ ಬಿಡಬೇಕು. ಈ ನಿಟ್ಟಿನಲ್ಲಿ ಮದರ್ ತೆರೇಸಾ, ಸಂತ ಕೊಲ್ಕತ್ತಾದ ಮದರ್ ತೆರೇಸಾ ಅವರು ಉತ್ತಮ ಟೀಚರಾಗಿ ಅತಿ ಶ್ರೇಷ್ಠವಾದ ಒಂದು ಅಧ್ಯಾಪಕಿಯಾಗಿ ಹಾಗೂ ಪ್ರಭು ಕ್ರಿಸ್ತರನ್ನು ಶೋಷಿತರಲ್ಲಿ ಗುರುತಿಸುತ್ತಿದ್ದಂತಹ ಪುಣ್ಯ ಪುರುಷರಾಗಿ ತಮ್ಮ ಜೀವನವನ್ನು ಸವಿಸಿ ಅದನ್ನು ಸಮರ್ಪಿಸಿಕೊಂಡಿದ್ದಾರೆ. ಅವರ ಭಿನ್ನಗಳ ಮುಖಾಂತರ ನಮ್ಮ ಎಲ್ಲ ಟೀಚರ್ಸ್ಗೂ ಒಳಿತಾಗಲಿ. ದೇವರ ಕೃಪೆ ಕೊಡುಗೆಗಳು ಅವರ ನಿರಂತರ ಆದರ ಹಾಗೂ ಅವರ ಆಶೀರ್ವಾದಗಳು ಒಳ್ಳೆಯಾಗಿ ಅವರ ಮೇಲೆ ಹರಿದು ಬರಲಿ. ಹಾಗೂ ಎಲ್ಲ ಟೀಚರ್ಸ್ ಸಮೃದ್ಧಿಯಾಗಿ ತಮ್ಮ ಸೇವೆಯನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಹಾಗೂ ಪರಿಶುದ್ಧತೆಯಿಂದ ಉದಾಹರಣೆ ಬರೆದ ಸೇವೆಯನ್ನು ಸಲ್ಲಿಸುವಂತಾಗಲಿ ಎಂದು ಈ ದಿವ್ಯ ಬಳಿ ಪೂಜೆಗೆ ಮುಂದುವರೆದು ಬೇಡೋಣ. ಆಮೇಲೆ ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನಾನು ನೀಡುವ ಯಾವ ಕೊಡುಗೆ
ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನನ್ನ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ವ್ಯಕ್ತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ನಮ್ಮನ್ನು ಆಲಿಸಿರಿ. ಕ್ರೈಸ್ತ ವಿಶ್ವಾಸದ ಬೋಧನೆಯನ್ನು ನಿಮ್ಮ ಸೇವಕರಲ್ಲಿ ತುಂಬಿದ್ದೀರಿ. ಈ ಬಲಿ ಅರ್ಪಣೆಯ ಫಲವಾಗಿ ಇವರನ್ನು ಶುದ್ಧಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಮನದೊಳಗೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕರೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಾವು ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನು ಹೆಚ್ಚಿಸುವುದಿಲ್ಲ, ಆದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತದೆ. ಆದುದರಿಂದ ದೂತ ಗಣಗಳೊಂದಿಗೆ ಸೇರಿ ನಾವು ನಿಮ್ಮನ್ನು ಸ್ತುತಿಸುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇವೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ. ಕರ್ತನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರೆಲ್ಲರಿಗೂ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಿಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನಮ್ಮ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು.
ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರು ಎಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಇವರೆಲ್ಲರನ್ನೂ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾಮರಿ ಮನೋರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಕೋಲ್ಕತ್ತಾದ ಸಂತ ಮದರ್ ತೆರೇಸಾರವರೊಂದಿಗೂ ಸಂತ ಹತ್ತನೇ ಭಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ದೈವದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಾವು ಶೋಧನೆ ಬೀಳದ ಹಾಗೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಉಪದ್ರವಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಏಕೆಂದರೆ ರಾಜಭಾಗವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಸ್ವೀಕಾರ ನಮ್ಮನ್ನು ತೀರ್ಪಿಗೂ ಖಂಡನೆಗಳು ಮಾಡುವುದರಲ್ಲಿ ಆದರೆ ನಿಮ್ಮ ಪ್ರೀತಿ ಮೇಲೆಯಿಂದ ನಮ್ಮ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪರೀಕ್ಷಿಸಲು ನಾನು ಪಾತ್ರನಲ್ಲ,
ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತವನ್ನು ಕಾಪಾಡಲಿ. ಆಮೆನ್. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರೆಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ದಿವ್ಯ ದೇವನ ಪ್ರೇಮ ಗೌತನ ಪೂಜಿಸಿ ಅನುದಿನ ಬಾಳು ಪಾವನ ಬಾಳು ಪಾವನ. ನಿನ್ನನ್ನು ಪೂಜಿಸಲು ದೇವ ಬಂದಿದೆ ತೋಷಲಿ. ನಿನ್ನನ್ನು ಪೂಜಿಸಲು ದೇವ ಬಂದಿದೆ ತೋಷಲಿ. ನಿನ್ನನ್ನು ಪಡೆಯಲು ನಿಂತಿಯೇ ಕಾತುರಲಿ. ಬಂದು ನೆಲೆಸಿದ್ದು ದಿವ್ಯ ದೇವನ ಪ್ರೇಮದೂತನ ಪೂಜಿಸಿ ಅನುದಿನ ಬಾಳು ಪಾವನ ಬಾಳು ಪಾವನ. ನೀರಿನ ಚಿಲುಮೆಯು ದೇವಾ ನೀನಾಗಿರುವೆ. ನೀರಿನ ಚಿಲುಮೆಯು ದೇವಾ ನೀನಾಗಿರುವೆ. ನೀರನ್ನು ಕುಡಿಯಲು ಬಳಲಿ ಬಂದಿದೆನು. ನೀಡಿ ಸಂತೈಸು ದಿವ್ಯ ದೇವನ ಪ್ರೇಮದೂತನ ಪೂಜಿಸಿ ಅನುದಿನ ಬಾಳು ಪಾವನ ಬಾಳು ಪಾವನ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ,
ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು ಸೇವಿಸಿದ್ದೇವೆ. ಅವರ ಶಿಷ್ಯವೃಂದದ ಸಂಖ್ಯೆಯಲ್ಲಿ ನಾವು ಸದಾ ಎಣಿಸಲ್ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಿಲುಕೊಂಡು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ